ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಮಾನ್ಯ ಗೌರವಾನ್ವಿತ ಈ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿಕೆ ಸಿಎ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ಬಗ್ಗೆ ಕುರಿತು ಅವರು ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಸಿಎ ಸಹಿತಿಗಳು ಮಾಡ್ಕೊಂಡಿದ್ದಾರೆ. ಏನೋ ಇವರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಿಎ ಸೈಟ್ಗಳು 100 ಸೈಟ್ಗಳು ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಮಾಡ್ಕೊಂಡಿದ್ದಾರೆ? ಅದಕ್ಕೆ ಒಂದು ಕಾನೂನು, ಅದರಂತೆ ಅವ್ರು ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಯಾರಿಗೂ ತಿಳಿಸದೆ, ಯಾರು ಗಮನಕ್ಕೆ ಬರದೆ ಸುಮಾರು 50,000 ಅಡಿಗಳಷ್ಟು ಅವರು ಪರಿಶ್ರಮ ಎಂಬ ಹೆಸರಿಗೆ ಅವರು ಅರ್ಜಿಯನ್ನು ಹಾಕೊಂಡು ಮಂಜೂರು ಸಹ ಅವರು ಒಂದು ಹಂತದಲ್ಲಿ ಮಂಜೂರು ಸಹ ಮಾಡ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಒಬ್ರು ಗುಜರಾತಿನ ಪದ್ಮ ವಿಜಯ ಫೌಂಡೇಶನ್ ಸಂಸ್ಥೆಯವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಏನಾಗಿದೆ, ಇವರು ಕಾನೂನಿನ ಬಾಹಿರ ಮಾಡ್ಕೊಂಡಿರೋದಕ್ಕೆ ತಿರುಗಿ ಏನು ಪರಿಶ್ರಮ ಎಜುಕೇಶನ್ ಇವರಿಗೆ ಹೈಕೋರ್ಟ್ ಇಂದ ನೋಟಿಸ್ ಬಂದಿದೆ. ಮತ್ತೆ ಕೂಡ ಕಮಿಷನರ್ಗೆ, ಅಧ್ಯಕ್ಷರಿಗೆ ಎಲ್ರಿಗೂ ನೋಟಿಸ್ ಬಂದಿದೆ ಬೆಂಗಳೂರು ಹೈಕೋರ್ಟ್ ಇಂದ. ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಮೇತ ನೋಟಿಸ್ ಬಂದಿದೆ. ಸಿಎ ಸೈಟ್ಗಳನ್ನ ಕೂಡಲೇ ಯಥಾಸ್ಥಿತಿ ಕಾಪಾಡಿಕೊಳ್ಬೇಕಂತ ಒಂದು ಆದೇಶ ಇರೋದ್ರಿಂದ ಅದು ಯಥಾಸ್ಥಿತಿ ಇರಬೇಕು. ಯಾಕಂದ್ರೆ ಇದು ಕೂಡ ಹಗರಣ, ತುಂಬಾ ಚಿಕ್ಕಬಳ್ಳಾಪುರದಲ್ಲಿ ಹಗರಣ ಅಂದ್ರೆ ಕೂಡ ಹಗರಣ. ನಾವಿದ್ದಾಗ ಹಲವಾರು ಸಂಸ್ಥೆಗಳಿಗೆ ನಾವು ಕೊಟ್ಟಿದ್ದೀವಿ, ಆದ್ರೆ ಇಂಥ ರಾಜಕಾರಣಿಗಳಿಗೆ ಯಾರಿಗೂ ನಾವು ಕೊಟ್ಟಿಲ್ಲ. ಸರ್ಕಾರಿ ಏನು ಇಲಾಖೆಗಳು, ಹಾಸ್ಟೆಲ್ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, NGO ಸಂಸ್ಥೆಗಳಿಗೆ ಅರ್ಜಿಗಳು ಇವಾಗೂ ಹಾಕೊಂಡಿದ್ದಾರೆ. ಸುಮಾರು ಜನ ಅರ್ಜಿಗಳು ಹಾಕೊಂಡಿದ್ದಾರೆ. NGO ಏನೋ ಕೆಲಸ ಮಾಡ್ತಕ್ಕಂಥ ಇವರು ಸಂಸ್ಥೆಗಳು ಅವರು ಹಾಕೊಂಡಿದ್ದಾರೆ. ಆದ್ರೆ ಅವ್ರನ್ನೆಲ್ಲ ಬದಿಗಿಟ್ಟು ಇವ್ರಿಗೆ ಮಂಜೂರು ಮಾಡ್ಬೇಕಂತ ಅವ್ರಿಗೆ ಮಾಡ್ಬೇಕೋ, ಇಲ್ಲ ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕ, ಒಬ್ಬ ದಣಿ, ಈ ತಾಲೂಕಿನ ದಣಿ ಮಾಡ್ಕೊಬೇಕ ಅಂತ ಒಂದು ವಿಚಾರ ಇದೆ. ಮಾಡುವಾಗ ಕನಿಷ್ಠ ಅವರು 15 ದಿನ ಮುಂಚಿತವಾಗಿ ಒಂದು ನೋಟಿಫಿಕೇಶನ್ ಹಾಕ್ಬೇಕು. ಏನು ಈ ರೀತಿ ನಮ್ಗೆ ಒಂದು ಕೂಡದಲ್ಲಿ ಸೈಟ್ಗಳು ಬೇಕು ಅಂತ 15 ದಿನ ಮುಂಚಿತವಾಗಿ ಹಾಕೊಂಡು ಸುಮಾರು 45 ದಿನ 50 ದಿನ ಕಾಯ್ಬೇಕಾಗುತ್ತೆ. 3 ವರ್ಷದಿಂದ ಹಲವಾರು ಜನ ಹಾಕೊಂಡವ್ರು 3 ವರ್ಷದಿಂದ ಹಾಗೆ ಇದ್ದಾರೆ. ನಿಮ್ಮ ಶಾಸ್ತ್ರನ ಒಂದು ಇದಕ್ಕೆ ನೀವು ಕನಿಷ್ಠ 15 ದಿನ ಒಳಗಡೆ, ಅದು ಪೇಪರ್ ಅನೌನ್ಸ್ಮೆಂಟ್ ಇಲ್ಲ, ಮೀಡಿಯಾ ಇದಿಲ್ಲ, ನೀವು ಒಂದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ನೀವು ಪೇಪರ್ಗೆ, ಯಾವುದೋ ಒಂದು ಸಣ್ಣ ಪೇಪರ್ಗೆ, ನನ್ನ ಪ್ರಕಾರವಾಗಿ ಉದಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ, ಈ ರೀತಿ ರಾಜ್ಯದ ಒಂದು ಪತ್ರಿಕೆಯಲ್ಲಿ ಬರ್ಬೇಕು ಇದೆಲ್ಲ ಮಾಡುವಾಗ. ಆದ್ರಿಂದ ನನ್ನ ಪ್ರಕಾರವಾಗಿ ಎಲ್ಲ ಒಂದು ಕಡೆ ಶಾಸಕರು ಇದನ್ನ ಶಾಸಕರ ಸ್ಥಾನಕ್ಕೆ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಮಾಡಿದ್ದಾರೆ. ಇದು ಮಾಡೋ ತಪ್ಪು. ಮಾಡ್ಕೊಂಡ್ರೆ ಬೇಕಾದ್ರೆ ನನ್ನ ಪ್ರಕಾರವಾಗಿ ಅವರು ಸಂಸ್ಥೆ ಇದೆ, ಮಾಡ್ಕೊಂಡು ಕಾನೂನು ರೀತಿ ಏನಿದ್ರೆ ಅದು ಮಾಡ್ಕೊಂಡು 50,000 ಚದರಡಿ ಒಂದು ಲೇಔಟ್ ಅಲ್ಲಿ ಮಾಡ್ಬೇಕಂದ್ರೆ ಅದಕ್ಕೆ ನಿಯಮಾಂತರ ಕೆಲವು ಕಾನೂನು ಇದ್ದಿರ್ಬೇಕು. ಆದ್ರೆ ಇವರು 50,000 ಚದರಡಿನ ಯಾವ ರೀತಿ ಮಾಡ್ಕೊಂಡ್ರು? ಅದು ಯಾಕಂದ್ರೆ ಸರ್ವೆ ನಂಬರ್ ಬೀಡ್ಗನಹಳ್ಳಿ ಸರ್ವೆ ನಂಬರ್ 49ರಲ್ಲೇ
ಇವರು ಒಂದು ಒಂದು ಎಕರೆ ಅಷ್ಟು ಜಮೀನನ್ನ ಇವರು ಸೈಟ್ಗಳಿಗೆ ತಗೊಂಡಿದ್ದಾರೆ. ಕಾನೂನು ರೀತಿ 1 ಎಕರೆ ಜಮೀನನ್ನ ಕೊಡೋದಕ್ಕೆ ಬರೋದಿಲ್ಲ. ಏನು ಒಂದು ಸೈಟ್ ಆದ್ರೆ ಓಕೆ, 1 ಎಕರೆ ಜಮೀನು ಈ ದಿನ ಅಲ್ಲಿನ ರೇಟ್ ಎಷ್ಟಂದ್ರೆ ಚೇರಾಡಿ 5,000 ರೂಪಾಯಿ ಹೋಗ್ತಾ ಇದೆ. ಕನಿಷ್ಠ 20 ಸೈಟ್ಗಳು ಬರ್ತವೆ 1 ಎಕರೆಗೆ. ಆಯ್ತು, ಕನಿಷ್ಠ 5,000 ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? 100 ಕೋಟಿ ಆಸ್ತಿ. ಇದು 100 ಕೋಟಿ ಆಸ್ತಿಯನ್ನ ಒಡೆಯುವಂತ ಕೆಲಸ ಈ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಇದು ಬರೀ ಏನು ಅವ್ರು 5 ಕೋಟಿ ಅಂದ್ರು, 100 ಕೋಟಿ ಆಸ್ತಿ ಇದು. 100 ಕೋಟಿ ಆಸ್ತಿಯನ್ನ ಒಡೆಯಂತ, ಯಾಕಂದ್ರೆ 1 ಎಕರೆಗೆ ಕೂಡೋದಲ್ಲಿ ಎಷ್ಟು? ಕನಿಷ್ಠ 1 ಎಕರೆಗೆ 20 ಸೈಟ್ ಬರ್ತದೆ. 20 ಸೈಟ್ ಲೆಕ್ಕ ತಕೊಂಡಾಗ ದೃಷ್ಟಿಯಿಂದ ಜಮೀನು ನಿವೇಶನದಾರ ನಾಗರಿಕರ ಸೌಲಭ್ಯಕ್ಕಾಗಿ ನೀವು ಮಾಡಬೇಕಾಗಿರೋದು ನಾಗರಿಕರ ಸೌಲಭ್ಯಕ್ಕಾಗಿ, ಯಾವುದೇ ಒಂದು ವಿದ್ಯಾಸಂಸ್ಥೆಗಲ್ಲ. ವಿದ್ಯಾಸಂಸ್ಥೆಗೆ ಮಾಡ್ಕೊಳ್ರಿ, ಕಾನೂನು ರೀತಿ ಮಾಡ್ಕೊಳ್ರಿ. ಆದ್ರೆ ನೀವು ಇದ್ರಲ್ಲೆಲ್ಲ ಬರುತ್ತೆ. ಮೀಟಿಂಗ್ ಇಲ್ಲ, ಒಂದು ಪತ್ರಿಕೆ ಇಲ್ಲ, ಏನ್ 15 ದಿನ ಒಳಗಡೆನೆ ನಿಮ್ಗೆ ಮುಂದೂರು ಆಗಿರೋ ಇದನ್ನ ಹೇಳ್ತಿರಲ್ಲ, ಯಾವ ರೀತಿ ಆಯ್ತು? ಅದಕ್ಕೆ ಏನು ಸರ್ಕಾರ ರಸ್ತೆ ಮತ್ತೆ ಏನು ಆ ಇಲಾಖೆಗಳಿಗೆ, ಆ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ, ಏನು ಸರ್ಕಾರಕ್ಕೆ ರಿಜಿಸ್ಟರ್ ಮಾಡಿರ್ತಾರೆ. ಏನೋ ರಸ್ತೆಗಳು, ಪಾರ್ಕು ಮತ್ತೆ ಇವೆಲ್ಲ ರಿಜಿಸ್ಟರ್ ಆಗಿರ್ತದೆ. ಅಂತವನ್ನೆಲ್ಲ ನೀವು ಬಿಟ್ಬಿಟ್ಟು ನೀವು ಇದನ್ನ ಮಾಡಕ್ ಹೋಗ್ತೀರಾ? ನಾಗರಿಕರ ಸೌಲಭ್ಯಕ್ಕಾಗಿ ಇರ್ತಕ್ಕಂಥ ಏನ್ ಆ ಜಮೀನು ಹಂಗೆ ಇರ್ಬೇಕು. ಮತ್ತೆ ಸರ್ಕಾರದ ಆದೇಶ ಸಂಖ್ಯೆ ನಂಬರ್ PW ಅಂದ್ರೆ ಅದು ಕೇಂದ್ರದ ಹೆದ್ದಾರಿಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದ ಹೆದ್ದಾರಿ ಏನ್ ಬರುತ್ತೋ ಇಲ್ವೋ ಅದೆಲ್ಲ ನೋಡ್ ತಗೊಳ್ಬೇಕು. ಆಮೇಲೆ ರಾಜ್ಯ ಸರ್ಕಾರದ ಹೆದ್ದಾರಿಗಳು ಅದ್ರಲ್ಲಿ ಬರ್ತದ ಇಲ್ವಾ ಇಲ್ಲ ಅಂತ ನೋಡಿ ತಗೊಳ್ಬೇಕು. ಏನಿಲ್ದಿರ ನೀವು ಈ ಸರ್ವೆ ನಂಬರ್ ಅಲ್ಲಿ 3 ಸೈಟ್ ಹೆಂಗೆ ಕೊಂಡ್ರತ್ತೆ ನಮ್ಗೆ ಒಂದು ಇದಾಗ್ತದೆ. ಮಧ್ಯಭಾಗದಲ್ಲಿ ಜಿಲ್ಲಾ ಹೆದ್ದಾರಿಯ ಸಂಬಂಧಿಸಿದಂತೆ ರಸ್ತೆಯ ಮಧ್ಯಭಾಗದ 25 ಮೀಟರ್ ಅಂತರ ಕಾಯ್ದಿರಿಸಬೇಕು. ಹಲವಾರು ನಿಯಮಗಳಿದೆ ಇದರಲ್ಲೇ. ಆದ್ರೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಮಾನ್ಯ ಶಾಸಕರು ಇದನ್ನ ಅವರ ಸ್ವಂತಕ್ಕೆ, ಒಬ್ಬ ಜನಪ್ರತಿನಿಧಿ ಅವರ ಸ್ವಂತಕ್ಕೆ ತಗೊಂತ ಇದಾರಲ್ಲ, ಅದು ಎಲ್ಲ ಒಂದ್ ಕಡೆ ನಮ್ಗೆ ಹೊಂದಿದ್ದು. ಯಾಕಂದ್ರೆ ನಿಮ್ಮಿಂದ 4-5 ಜನ ಹಾಕಿದ್ದಾರೆ NGO ಪಾಪ, ಅವ್ರಿಗೆ ಯಾಕೆ ಕೊಡಲ್ಲ? ಅವ್ರು ಬಡವ್ರಂತನ? ಇಲ್ಲ ನಿಮ್ಗೆ ಅಧಿಕಾರ ಇದೆ, ಅಧಿಕಾರ ದುರುಪಯೋಗ ಮಾಡ್ಕೊಂಡು ನಾವು ಏನೋ ನಿವೇಶನಗಳು ನಮ್ಮ ಹೆಸರಿಗೆ ಮಾಡ್ಕೊಂಡು ಟ್ರಸ್ಟಿಗೆ ಮಾಡ್ಕೊಳ್ಬೇಕಂತ ನೀವು ಹೊರಟಿದ್ದೀರಾ? ಈ ಜಿಲ್ಲೆಯ ಈ ತಾಲೂಕಿನ ಜನ ನಿಮ್ಮನ್ನ ಇದಕ್ಕೆ ಆರಿಸಿ ಕಳಿಸಿರೋರು. ನೀವೊಬ್ಬ ಪ್ರತಿನಿಧಿ, ನೀವು ಎಲ್ಲರಿಗೂ ನ್ಯಾಯ ಕೊಡುವಂತ ಒಂದು ಸ್ಥಾನದಲ್ಲಿರತಕ್ಕಂಥ ದಣಿಗಳು. ಈ ತಾಲೂಕಿನ ದಣಿನೇ ನೀವು ಮೋಸ ಮಾಡಿದ್ರೆ ಇನ್ನು ಪ್ರಜೆಗಳಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ? ಸಮಯ 19/2/3 ಇವರು ನಿವೇಶನಗಳನ್ನ ಏನೋ ಅವರ ಟ್ರಸ್ಟಿಗೆ ಅರ್ಜಿ ಹಾಕೊಂಡಿದ್ದಾರೆ. ಅರ್ಜಿ ನಿಯಮಾನುಸಾರ ಹಾಕ್ಲಿ, ನಾವು ಬೇಡ ಅನ್ನಲ್ಲ. ಆದ್ರೆ ಅರ್ಜಿ ಹಾಕ್ಬಿಟ್ಟು ಸಾಮಾನ್ಯ ಸಭೆಗಳಲ್ಲಿ ಏನೋ ಅದಕ್ಕೆ ಒಂದು ಕಮಿಟಿ ಇರುತ್ತೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬರೀ ಏನು ಅಧ್ಯಕ್ಷರು ಕಮಿಷನರ್ ಅಲ್ಲ, ಅದು ಕಮಿಟಿ ಇರುತ್ತೆ. ಆ ಕಮಿಟಿ ಗಮನಕ್ಕೂ ಸಮೇತ ಬರಬೇಕು. ಆದ್ರೆ ಆ ಗಮನಕ್ಕೆ ಬಂದಿಲ್ಲ. ಮತ್ತೆ ಇವ್ರು ಮಾಡ್ಕೊಂಡಿದ್ದಾರಲ್ಲ, ಏನು ದೀನದಯಾಳು ನಮ್ಮ ಇವರೊಬ್ರು ಹಾಕಿದ್ರು, ನಾರಾಯಣಪ್ಪ ಅಂತ ಒಬ್ರು ಹಾಕಿದ್ರು. ಏನ ಇವ್ರಿಗಿನ್ನ ಮುಂಚಿತವಾಗಿ 1 ವರ್ಷ ಆಗಿತ್ತು ಹಾಕಿ, ಅವ್ರು ಕೊಟ್ಟಿಲ್ಲ. ಅಲ್ಲ, ಸೈಟ್ ಕೊಡೋದಕ್ಕೆ ಏನು ಮಾಡೋದಕ್ಕಿದೆ? ಮಂಜೂರು ಮಾಡ್ಬೇಕಾದ್ರೆ ಸರ್ಕಾರಿ ಜಮೀನು ಎಲ್ಲಾರು ಇಲ್ಲ ಅಂದ್ರೆ ಯಾವುದೋ ಒಂದು ಸಮಸ್ಯೆಗಳಿಗೆ ಕೊಡುವಂತ ಒಂದು CA ಸೈಟ್ ಕೊಡುವಂತ ಸಮಸ್ಯೆಗಳು ಇದೆ ಇಲ್ಲ ಅಂತ ಹೇಳಿ. ಆದ್ರೆ
ಇವ್ರು ಎಜುಕೇಶನ್ಗೆ ಕೊಡ್ಬೇಕಂತ ಎಲ್ಲಿ ಇಲ್ಲ. ಆದ್ರೆ ಇವರು ಸರ್ಕಾರಿ ಏನು ಸರ್ಕಾರಿ ಮಟ್ಟದಲ್ಲಿ ಕೆಲವೊಂದು ಇಲ್ಲಿ ಜಾಗ ಇರಲ್ಲ ಅಂತವ್ರಿಗೆ ಕೊಡುವಂತ ಒಂದು ಇದಿದೆ. ಸರ್ಕಾರಿ ಇಲಾಖೆಗಳು ಆಸ್ತಿಗಳು ಏನು ಇಂಥವ್ಗೆ ಕೊಡೋದಕ್ಕೆ ಈಗ ಆಲ್ರೆಡಿ ನಾವು ನಡೀತಾಗೆಲ್ಲ ಕೆಲವು ಆಸ್ತಿಗಳೆಲ್ಲ ಕೊಟ್ಟಿದ್ದೀವಿ. ಯಾವುದೇ ಸಮಸ್ಯೆಗೆ ನಾವೆಲ್ಲಿ ಕೊಟ್ಟಿಲ್ವ ಸರ್? ಅಂದ್ರೆ ಸರ್ಕಾರಿ ಜಾಗನೇ ಅದು, ಸರ್ಕಾರಿ ಜಾಗನೇ ಅದು ಸರ್. 9 ಎಕರೆ ಚಿಲ್ಲರೆ ಲೇಔಟ್ ಇದೆ ಅದು. ಬಿಡಿಗನಹಳ್ಳಿ ಸರ್ವೆ ನಂಬರ್ ಅಲ್ಲಿ ನಾನು ನೆಕ್ಸ್ಟ್ ನಿಮ್ಗೆ ಎಲ್ಲ ದಾಖಲೆ ಸಮೇತವಾಗಿ ಮುಂದಿನ ಒಂದು ಸಭೆಯಲ್ಲಿ ದಾಖಲೆ ಇದರಲ್ಲಿ ನಾನು ಬರ್ತೀನಿ. ಕೂಡದಿಂದ ಮಂಜೂರಾಗಿದೆ ಸರ್. ಸಂಪೂರ್ಣ ಇಲ್ಲ, ಮಂಜೂರು ಆಗಿದೆ, ಇನ್ನ ಪೂರ್ತಿ ಇದಿಲ್ಲ. ಅದಕ್ಕೆ ನಾವು ಇವಾಗ್ಲೇ ಹೇಳ್ತಾ ಇದ್ವಿ ಏನೋ ಇವ್ರಿಗೆ ಮಂಜೂರು ಮಾಡಬಾರ್ದು ಅಂತ ನಾವು. ಯಾಕಂದ್ರೆ ಹೈಕೋರ್ಟ್ ಮಟ್ಟದಲ್ಲಿ ಹೈಕೋರ್ಟ್ ಮಟ್ಟದಲ್ಲಿ ಇರೋದ್ರಿಂದ ಅದನ್ನ ಇಲ್ಲಿಗೆ ನಿಲ್ಸ್ಬೇಕಂತ ನಾವು ನಮ್ಮ ಒಂದು